ಈಗಾಗಲೇ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿ ತಾನು ಅಧಿಕಾರಕ್ಕೆ ಬಂದ ನಂತರ ಏನೇನೆಲ್ಲ ಮಾಡ್ತೀನಿ ಅನ್ನುವಂಥ ಆಶ್ವಾಸನೆಯನ್ನು ದೇಶದ ಜನರ ಮುಂದೆ ಇಡ್ತಾ ಇದ್ದಾರೆ. ಅದರಲ್ಲಿ ಭಾರತ ಹೀಗೆ ಟಾಪ್ 3 ಇಕಾನಮಿ ಆಗುತ್ತೆ ಅನ್ನೋದರಿಂದ ಹಿಡಿದು ನಾನಾ ಸ್ವರೂಪದ ಸಂದರ್ಭಗಳಲ್ಲಿ ನಾನಾ ರಾಜಕೀಯವಾದಂತಹ ಭಾಷಣದ ಸಂದರ್ಭದಲ್ಲಿರ್ಬೋದು, ಅನೇಕ ಸಮಾವೇಶಗಳ ಸಂದರ್ಭದಲ್ಲಿರ್ಬೋದು ಹೇಳ್ತಾ ಇದ್ದಾರೆ ನಾನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದಾಗ ಏನು ಮಾಡೋನಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಧಾನಿ ಮೋದಿಯವರನ್ನು ಕಟ್ಟಿ ಹಾಕಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಒಗ್ಗೂಡಿರುವಂತಹ 26 ಪಕ್ಷಗಳ ಇಂಡಿಯಾ ಅನ್ನುವಂತಹ ಕೂಟ, INDIA ಅನ್ನುವಂತಹ ಕೂಟ ತಮ್ಮ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ವಿಚಾರದಲ್ಲಿ ಚರ್ಚೆಯನ್ನು ನಡೆಸಿದೆ. ಕಾಂಗ್ರೆಸ್ UPA ಅವಧಿಯಲ್ಲಿ ಒಂದು ಪ್ರತಿಪಾದನೆಯನ್ನು ಮಾಡ್ತಾ ಇತ್ತು, ಪ್ರಧಾನಮಂತ್ರಿ ಅನ್ನುವಂಥದ್ದು ನಮ್ಮಲ್ಲಿ ಅಧ್ಯಕ್ಷೀಯ ಮಾದರಿಯ ಚುನಾವಣೆ ನಡೆಯುವುದಿಲ್ಲ, ಆದರೆ ಪ್ರಧಾನಮಂತ್ರಿ ಆಯ್ಕೆ ಸಂಸದರು ಮಾಡ್ತಾರೆ ಅಂತೇಳಿ. ಆದರೆ BJP ದೇಶದಲ್ಲಿ ಬಿಲ್ಡ್ ಮಾಡಿರುವಂಥ ಒಂದು ಬಹಳ ಅದ್ಭುತವಾದಂತಹ ಚುನಾವಣಾ ತಂತ್ರಗಾರಿಕೆ ಅಂದರೆ ಪ್ರಧಾನಮಂತ್ರಿ ಅಭ್ಯರ್ಥಿಯ ಸುತ್ತಲೂ ಕೂಡ ಚರ್ಚೆ ನಡಿಬೇಕು ಅನ್ನುವಂಥದ್ದು. ಈಗ ಇಂಡಿಯಾ ಕೂಟದಿಂದ ಕೂಡ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಅನಿವಾರ್ಯವಾಗಿ ಬಿಂಬಿಸುವ ಪ್ರಯತ್ನ ನಡೆಯುತ್ತಾ ಅನ್ನುವಂಥ ಒಂದು ಅಂಶ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಮಮತಾ ಬ್ಯಾನರ್ಜಿಯವರು, ಅರವಿಂದ ಕೇಜ್ರಿವಾಲ್ ಅವರು ಪ್ರಪೋಸ್ ಮಾಡಿರುವಂಥ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. ಹಾಗಿದ್ರೆ ಯಾವ ಸ್ವರೂಪದಲ್ಲಿ ಖರ್ಗೆ ಅವರು ಆಲ್ರೆಡಿ ಒಂದು ಮಾತನ್ನು ಹೇಳಿದರೆ, ಗೆದ್ದ ಮೇಲೆ ಅಲ್ವಾ, ಸಂಸದರು ಬಂದ ಮೇಲೆ ಅಲ್ವಾ ಪ್ರಧಾನಿ ಮಾಡೋದು ಅನ್ನುವಂಥ ಮಾತನ್ನು ಆಲ್ರೆಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಖುದ್ದಾಗಿ ಹೇಳಿರುವಂಥದ್ದು ಕೂಡ ಇದ್ದೇ ಇದೆ. ಇದರ ಬಗ್ಗೆ ಇವತ್ತಿನ ಚರ್ಚೆನ ನಡೆಸೋಣ. ಮೋದಿಗೆ ಸವಾಲಾಗ್ತಾರಾ ಖರ್ಗೆ? ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರು ಹಾಗೆಯೇ ಮಾಜಿ ಸಂಸದರು ಕೂಡ ಆಗಿರುವ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಹಾಗೆಯೇ ಮಾಜಿ MLC ಆಗಿರುವಂತಹ ರಮೇಶ್ ಬಾಬು ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ನ ಹಿರಿಯ ಸಹಾಯಕ ಸಂಪಾದಕರಾಗಿರುವ ಶಿವಕುಮಾರ್ ಅವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಕ್ಕಿಂತ ಮುಂಚಿತವಾಗಿ ಇಂಡಿಯಾ ಬ್ಲಾಕ್ನವರು ಕುಳಿತು ಚರ್ಚೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಖರ್ಗೆ ಅವರ ಹೆಸರು ಯಾಕೆ ಪ್ರಸ್ತಾಪ ಆಯಿತು? ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೆ ನಿಜಕ್ಕೂ NDAಯನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದ್ದೇ ಇರುವಂಥದ್ದು. ಅದರ ಬಗ್ಗೆ ಒಂದು ವರದಿಯನ್ನು ನೀಡುತ್ತೆ. ಇಂಡಿಯಾ ಕೂಟದ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಖರ್ಗೆ ವರ್ಸಸ್ ಮೋದಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಕಟ್ಟಿಹಾಕಲು ಇಂಡಿಯಾ ಕೂಟ ಸಜ್ಜಾಗಿ ನಿಂತಿದೆ. ಪಾಟ್ನಾ, ಮುಂಬೈ, ಬೆಂಗಳೂರು ಬಳಿಕ ದೆಹಲಿಯಲ್ಲಿ ಮಹತ್ವದ ಸಭೆ ನಡೆದಿದೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶದ ಬಳಿಕ ಕಾಂಗ್ರೆಸ್ ವರ್ಚಸ್ಸು ಕಡಿಮೆ ಆಯಿತು ಅನ್ನೋ ಕಾರಣಕ್ಕೆ ಕೂಟದ ಪ್ರಬಲ ಪಕ್ಷಗಳು ಮುನ್ನೆಲೆಗೆ ಬಂದು ಮಗದೊಂದು ಬೇಡಿಕೆ ಇಡುವ ತಂತ್ರಗಾರಿಕೆ ಇತ್ತು. ಆದರೆ ಇದ್ಯಾವುದು ನಿನ್ನೆ ನಡೆದ ಸಭೆಯಲ್ಲಿ ಚರ್ಚೆಗೂ ಬರಲಿಲ್ಲ. 2024ರ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೆಸುತ್ತಿರುವ ಇಂಡಿಯಾ ಕೂಟ ಅಚ್ಚರಿಯ ನಿರ್ಧಾರವೊಂದನ್ನು ಘೋಷಿಸಿದೆ. ಪ್ರಧಾನಿ ಮೋದಿ ಸಾರಥ್ಯದ NDA ವಿರುದ್ಧ ಹೋರಾಡಲು ಇಂಡಿಯಾ ಕೂಟ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಮುಂಚೂಣಿಗೆ ತಂದಿದೆ. ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಖರ್ಗೆ ಅವರ ಹೆಸರನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದರೆ ಈ ಬಗ್ಗೆ ಚರ್ಚೆಯಂತೂ ಶುರುವಾಗಿದೆ. ಸಭೆಯಲ್ಲಿದ್ದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪ್ರಧಾನಿ ಹುದ್ದೆಗೆ ಕನ್ನಡಿಗ ಖರ್ಗೆ ಹೆಸರನ್ನ ಉಲ್ಲೇಖಿಸಿದ್ರು. ಚುನಾವಣೆಗೂ ಮುನ್ನವೇ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಬೇಕು ಎಂದು ಆಗ್ರಹಿಸಿದ್ರು. ಮಮತಾ ಅಭಿಪ್ರಾಯವನ್ನ ಅಲ್ಲೇ ಇದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅನುಮೋದಿಸಿದ್ರು. नहीं खड़गे जी को नाम हमने किया है कि हर लोग पूछता है एक फेस तो चाहिए, तुम्हारा फेस कौन है, तो इसी के लिए हम प्रपोजल दिया था कि खड़गे जी को होना चाहिए. खड़गे जी अगर फेस होगा तो ठीक है और हमारा कोई एतराज नहीं है और हमको सपोर्ट दिया है अरविंद केजरीवाल जी. ಮಮತಾ ಬ್ಯಾನರ್ಜಿ ಹೀಗೆ ಹೇಳುತ್ತಲೇ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಆರಂಭದ ಹೆಜ್ಜೆ ಇಟ್ಟೇ ಬಿಟ್ರು. ಅದೇ ವೇದಿಕೆಯಲ್ಲೇ ಮಾತನಾಡಿ ಮೊದಲು ಚುನಾವಣೆ ಗೆಲ್ಲೋದು ನಮ್ಮ ಆದ್ಯತೆ ಆಗಿರಲಿ ಎಂದು ಕರೆ ಕೊಟ್ಟರು. हमने पहले सभी लोग जीत के आना है, जीत के लिए क्या करना उसके बारे में हम सोचे. कौन प्राइम मिनिस्टर बनना ये बाद में की बात है. MPs अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए तो हम पहले जीतने की कोशिश करेंगे और एक होकर जीतेंगे. ಕನ್ನಡಿಗ ಖರ್ಗೆ ಪ್ರಧಾನಿ ಆದ್ರೆ ಬೇಡ ಅಂತೀವ.
ಕಾಂಗ್ರೆಸ್ಸಿಗರ ಒತ್ತಾಸೆ, ಕೇಸರಿ ನಾಯಕರ ತಕರಾರು. ದೆಹಲಿ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಕೇಳುತ್ತಲೇ ರಾಜಕೀಯ ಸಮೀಕರಣಗಳೇ ಬದಲಾಗ್ತಿವೆ. ಹೊಸ ರಾಜಕೀಯ ಸಮೀಕರಣ ಹಾಗೂ ರಾಜಕೀಯ ಲೆಕ್ಕಾಚಾರಗಳೇ ಶುರುವಾಗ್ತಿವೆ. ಖರ್ಗೆ ಪ್ರಸ್ತಾಪ ಹಾಗೂ ಹೆಸರು ಮುನ್ನೆಲೆಗೆ ಬರುತ್ತಲೇ ಕಾಂಗ್ರೆಸ್ ನಾಯಕರು ಸ್ವಾಗತಿಸಿದ್ರು, ಸಮರ್ಥಿಸಿಕೊಂಡ್ರು. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಈಗ ಆದರೆ ಒಳ್ಳೆಯದು. ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸು ಕಾಣೋಕ್ಕಾಗಲ್ಲ. ಅವರೇ ಹೇಳಿದ್ರು ಎಲೆಕ್ಷನ್ ಮುಗಿದ್ಮೇಲೆ ಚುನಾವಣೆ ಗೆದ್ದು ಬಂದರೆ ಯೋಚನೆ ಮಾಡೋಣ ಅಂತ. ಆ ಚುನಾವಣೆ ಆದಮೇಲೆ ಏನು ಆರಿಸೋದು? ಈ ಕೂಸು ಒಟ್ಟಾಗಿದ್ದಂಗೆ ಹೆಸರಿಟ್ಟಾಗತ್ತೆ. ಸ್ವಾಗತ ಮಾಡಿ ನಡಿ. ಅಲ್ಲ, ದಲಿತ ನಾಯಕ ಅಂತ ಹೇಳಕ್ಕಲ್ಲ, ಅವರು ಒಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು. ಆಧಾರ ಮೇಲೆ ನೋಡ್ತಿದ್ದು ದಲಿತರು ಮುಂದುವರೆದು ಹಿಂದುಳಿದ OBC ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಆಧಾರ ಮೇಲೆ ಹೇಳಿದ್ದಾರೆ. ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಸಂಸದೀಯ ಪಟು, ಅದೆಲ್ಲ ಅವ್ರಿಗೆ ಬಿರುದು ಇದೆ. ಅನುಭವಕ್ಕೆ ಸಿಗಬೇಕಾದ ಒಂದು ಹೆಜ್ಜೆ ಅಷ್ಟೇ ಅದು. ಇನ್ನೂ ಅವರು ಕೂಡ ಅವ್ರ ಹೆಸರು ಮುಂದೆ ಮಾಡಿದ್ದು ಒಳ್ಳೆಯ ಬೆಳವಣಿಗೆ ಅಷ್ಟೇ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರ ಸಮ್ಮತಿ ಮತ್ತು ಮಾನ್ಯ ಖರ್ಗೆಜಿಯವರು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ನಮ್ಮ ರಾಜ್ಯಕ್ಕೆ ಅನುಕೂಲ ಆಗ್ತದೆ, ಎಲ್ಲರಿಗೆ ಅನುಕೂಲ ಆಗ್ತದೆ, ದೇಶಕ್ಕೆ ಅನುಕೂಲ ಆಗ್ತದೆ. BJPಯ ಸರ್ವಾಧಿಕಾರಿ ಧೋರಣೆ ಏನಿದೆ ಅಲ್ಲ, ಅದಕ್ಕೆ ತಡೆ ಒಡ್ಡಿದಂಗೆ ಆಗ್ತದೆ. ಹೀಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಳ್ಳುವಾಗಲೇ ಬಿಜೆಪಿ ನಾಯಕರು ಸಹಜವಾಗೇ ಖರ್ಗೆ ಪ್ರಸ್ತಾಪ ಹಾಗೂ ಇಂಡಿಯಾ ಕೂಟವನ್ನೇ ಟೀಕಿಸಿದ್ದಾರೆ. ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ. ಫಸ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ಇಂಡಿಯಾ ಪಾರ್ಟಿ ಏನಿದೆ, ಅವರು ಪೂರ್ತಿ ಅವರು ಎಲೆಕ್ಷನ್ ಶುರುವಾಗೋವರೆಗೂ ಅವ್ರ ನಾಯಕರನ್ನ ಆಯ್ಕೆನೇ ಮಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಅಂದವರು ಈಗ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ರಾಹುಲ್ ಗಾಂಧಿ ಮುಂದಿನ ನಮ್ಮ ಪ್ರಧಾನಿ ಅಂತ ಹೇಳ್ತಾ ಇದ್ರು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಪ್ತಾರ ಅನ್ನೋದನ್ನ ಅವ್ರು ಹೇಳಿ, ಆ ನಂತರ ನಾವು ಚರ್ಚೆ ಮಾಡೋಣ. ಸಹಮತ ಟೀಕೆಗಳೇನೇ ಇರಲಿ, ಖರ್ಗೆ ಹೆಸರಿನ ಪ್ರಸ್ತಾಪಕ್ಕೆ ಆಕ್ಷೇಪ ಆ ಸಭೆಯಿಂದಲೇ ಎದ್ದು ಕಂಡಿದೆ. ಖರ್ಗೆ ಹೆಸರು ಪ್ರಸ್ತಾಪ ಆಗುತ್ತಲೇ ಸಭೆಯಿಂದ ಹೊರನಡೆದ್ರು ಬಿಹಾರ ಸಿಎಂ ನಿತೀಶ್ ಕುಮಾರ್, ಬಿಹಾರ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್. ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗುವುದು ಬೇಡ ಎಂದು ಇಬ್ಬರು ನಾಯಕರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದೇ ಹೇಳಲಾಗ್ತಿದೆ. ಸೊ ಸವಾಲಿನ ಹಾದಿಗಳು ಆರಂಭದಲ್ಲೇ ಖರ್ಗೆ ಕಣ್ಣ ಮುಂದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂಡಿಯಾ ಕೂಟದವರು ಯುನೈಟೆಡ್ ವಿ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ನಾವು ಒಗ್ಗೂಡಿದಾಗ ನಾವು ನಿಂತ್ಕೊಳ್ಬಹುದು ಅಂತ ಹೇಳ್ತಾರೆ. ಆದರೆ ಪ್ರಧಾನಮಂತ್ರಿ ಅಭ್ಯರ್ಥಿಯ ವಿಚಾರದಲ್ಲೂ ಕೂಡ ಒಗ್ಗೂಡ್ತಾರಾ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ ಒಂದು ಕಡೆಯಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು 2009ರಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟಾಗ ವಾಪಸ್ ಕರ್ನಾಟಕಕ್ಕೆ ಬರಬೇಕು ಅನ್ನುವಂಥ ಉದ್ದೇಶವನ್ನು ಹೊಂದಿದ್ರು ಅನ್ನೋದು ರಾಜಕೀಯ ವಾಸ್ತವ. ಯಾಕಂದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆ ಅವರಲ್ಲಿ ಇತ್ತು. ಆದರೆ ಅವರಿಗೆ ಅವಕಾಶಗಳು ಸಿಗಲಿಲ್ಲ. ರಾಜಕೀಯವಾದಂತಹ ಬೆಳವಣಿಗೆಗಳ ಕಾರಣಕ್ಕಾಗಿ ಅವರು ಅನಿವಾರ್ಯವಾಗಿ ಕೇಂದ್ರದಲ್ಲಿ ಉಳಿಬೇಕಾಯಿತು. ಮತ್ತು ಇವತ್ತು ಕೇಂದ್ರದಲ್ಲಿ ಉಳ್ಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ AICC ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಅವರು ಆಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. ಮತ್ತೊಂದು ಕಡೆಯಲ್ಲಿ ಮೋದಿ ಅವರಿಗೆ ನಿಜಕ್ಕೂ ಖರ್ಗೆ ಅವರು ರಾಜಕೀಯವಾಗಿ ಅನುಭವದಲ್ಲಿ ಖರ್ಗೆ ಅವರ ವಿಚಾರಕ್ಕೆ ಬಂದಾಗ ಖಂಡಿತವಾಗ್ಲೂ ಕೂಡ ಮೋದಿಯವರು ಕೂಡ ಅನೇಕ ಬಾರಿ ಶ್ಲಾಘನೆ ಮಾಡಿರುವಂಥದ್ದೇ. ಖರ್ಗೆ ಅವರನ್ನು ಉದಾಹರಣೆ ಕೊಟ್ಟು ತಮ್ಮ ಸಂಸದರಿಗೆ ಹೇಳಿದಂಥ ಉದಾಹರಣೆಯೂ ಕೂಡ ಅನೇಕ ಬಾರಿ ಇದ್ವು ಅನ್ನೋದನ್ನು BJP ಸಂಸದರೇ ಹೇಳ್ಕೊಳ್ತಿದ್ರು. BJP ಸಂಸದೀಯ ಪಕ್ಷದ ಸಭೆಯಲ್ಲೂ ಕೂಡ ನೋಡಿ, ಖರ್ಗೆ ಅವರು ಹೇಗೆ ಬೆಳಗ್ಗೆ ಬಂದರೆ ಸಂಜೆ ತನಕ ಸದನದೊಳಗೆ ಕುಳಿತು ಪ್ರತಿಯೊಂದು ವಿಚಾರಗಳನ್ನು ಆಲಿಸ್ತಾ ಇರ್ತಾರಲ್ಲ, ಆ ರೀತಿಯಾಗಿ ನೀವು ಕೂಡ ಪಾಲನೆ ಮಾಡಬೇಕು ಅನ್ನೋದನ್ನು ಖರ್ಗೆ ಅವರು ಉದಾಹರಣೆ ಮೂಲಕವಾಗಿ ಹೇಳ್ತಾ ಇದ್ರು ಅನ್ನುವಂಥದ್ದು. ಮತ್ತು ಖರ್ಗೆ ಅವರ ಬಗ್ಗೆ ಅಂಥದ್ದೊಂದು ಗೌರವ ಸಹಜವಾಗಿ ಪ್ರಧಾನಮಂತ್ರಿ ಅವರಿಗೆ ಇತ್ತು. ಯಾಕಂದರೆ ಖರ್ಗೆ ಅವರ ರಾಜಕೀಯ ಅನುಭವ ಅಂಥದ್ದು. ಆದರೆ ರಾಜಕೀಯವಾಗಿ ಸವಾಲಾಗ್ತಾರಾ ಅನ್ನುವಂಥ ಪ್ರಶ್ನೆ ಇಲ್ಲಿರುವಂಥದ್ದು. ಬಹಳ ಮುಖ್ಯವಾಗಿ ಚರ್ಚೆ ನಾವು ಆರಂಭಿಸೋಣ. ತೇಜಸ್ವಿಗೌಡ್ರೆ, ತಮ್ಮ ಪ್ರಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಮೋದಿಯವರನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ? ಈಗಿರ್ತಕ್ಕಂಥ ವಾಸ್ತವ ಸ್ಥಿತಿಯಲ್ಲಿ ರಾಜಕಾರಣದ ಚಿತ್ರಣದಲ್ಲಿ ಐ ಥಿಂಕ್ ಇಂಡಿಯಾ ಒಕ್ಕೂಟದ ಟಾಲೆಸ್ಟ್ ಲೀಡರ್, ಅತ್ಯಂತ ಹಿರಿಯರು, ಅನುಭವಿಗಳು, ವಾಸ್ತವವಾದಿ ಮತ್ತು ಕರ್ನಾಟಕದ ಮೇಲೆ ತುಂಬ ಹೋಪ್ಸು ಇದೆ ಅವರಿಗೆ. ಅವರು ಖಂಡಿತ ಹೌದು, ಒಂದು ಬದಲಾವಣೆಯನ್ನು ತರಬೇಕು ಅಂತ ಕಾಂಗ್ರೆಸ್ ಪಕ್ಷ ಹೊರಟಾಗ ರಾಹುಲ್ ಗಾಂಧಿ ಅವರನ್ನು ಒಬ್ಬ ಯುವ ಮುಖಂಡರಾಗಿ ಅವರು ಹೊರಹೊಮ್ಮಬೇಕು ಅಂತ ಭಾವಿಸಿದ್ರು. ಚುನಾವಣಾ ಪಾಲಿಟಿಕ್ಸಲ್ಲಿ ನಂಬರ್ ಆಲ್ವೇಸ್ ಮ್ಯಾಟರ್ಸ್. ಮತ್ತು ಕಾಂಗ್ರೆಸ್ ಒಂದೇ ನಿರ್ಧಾರ ಮಾಡೋಕ್ಕಾಗಲ್ಲ. ಇವತ್ತಿನ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರ ಮಿತ್ರ ಪಕ್ಷಗಳ ಒಪ್ಪಿಗೆ
ಮತ್ತು ಮಮತಾ ಬ್ಯಾನರ್ಜಿ ಅಂತವರು ಒಂದು ಕಾಲಕ್ಕೆ ಕಾಂಗ್ರೆಸ್ನಿಂದಲೇ ಹೊರ ನಡೆದು ಇವತ್ತು ತಮ್ಮ ಒಂದು ಹಾದಿಯನ್ನು ಕಂಡುಕೊಂಡಿರ್ತಕ್ಕಂಥ ನಾಯಕಿ, ಮತ್ತು ಅವ್ರ ಸಪೋರ್ಟ್ ಇಲ್ಲದೆ ಯಾವುದೇ ಪ್ರಧಾನಿ ಪಟ್ಟ ಆಗೋದಿಲ್ಲ. ಕರ್ನಾಟಕದ ಮಟ್ಟಿಗೆ AICCಯನ್ನು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಸಫಲರಾದಂಥವರು ಮತ್ತು ಗಾಂಧಿ ಕುಟುಂಬದ ವಿಶ್ವಾಸವನ್ನು ಗೆದ್ದಿರ್ತಕ್ಕಂಥವ್ರು, ಕರ್ನಾಟಕದಲ್ಲಿ ಅವರ ಒಂದು ಹಿರಿತನವನ್ನು ಸಾಧನೆ ಮಾಡಿ ರಾಷ್ಟ್ರ ಮಟ್ಟದಲ್ಲೂ ಗುಡ್ ಪಾರ್ಲಿಮೆಂಟೇರಿಯನ್ ಆದಂಥ ಖರ್ಗೆ ಅವರು ಅವಾಗಿರ್ತಕ್ಕಂಥ ದಿ ಬೆಸ್ಟ್ ಬೆಟ್ ಅಂತ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಕನ್ನಡಿಗರಾಗಿ ಕರ್ನಾಟಕದವರಾಗಿ ನಮಗೆ ಯಾವುದೇ ಪಕ್ಷಕ್ಕೆ ಸೇರಿರಲಿ, ನಾನೊಬ್ಬರು ದಲಿತ ಲೀಡರ್ ಅಂತ ನೋಡಲ್ಲ, ಅವ್ರನ್ನ ಒಬ್ಬ ಟಾಲೆಸ್ಟ್ ಲೀಡರ್ ಆಫ್ ದ ಕಂಟ್ರಿ, ಅವರು ಸೋನಿಯಾಜಿಗಿಂತ ದೊಡ್ಡ ಲೀಡರು ಸಂಸದೀಯ ಪಟುವಾಗಿ ನೋಡಬೇಕಾದ್ರೆ ಅದು ವಾಸ್ತವ, ಮತ್ತು ಅವರ ನಂಬಿಕೆಗೂ ಪಾತ್ರರಾಗಿದ್ದಾರೆ. ಹಾಗಾಗಿ ಮೋದಿಯವರಿಗೆ ಇವತ್ತಿನ ಸಂದರ್ಭದಲ್ಲಿ ಒಂದು ಇರ್ತಕ್ಕಂಥ ಅದು ಕಂಪೇರ್ ಟು ಅದರ್ಸ್ ಒಂದು ಒಳ್ಳೆಯ ಮುಖ ಅಂತೇಳಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ರಮೇಶ್ ಬಾಬು, ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಫೋಕಸ್ ಮಾಡೋದಕ್ಕೆ ಹೊರಟಿರುವಂಥದ್ದು? ಕಾಂಗ್ರೆಸ್ ಪೂರ್ಣ ಮನಸ್ಸಿನಿಂದ ಇದನ್ನು ಇನ್ನೂ ಕೂಡ ಎಲ್ಲೋ ಹೇಳದಂಗೆ ಕಾಣ್ತಾ ಇಲ್ಲ, ಅಥವಾ ಕಾಂಗ್ರೆಸ್ಗೆ ಏನು ಭಯ ಇದೆಯಾ ಅಂತ? ಅದೆಲ್ಲ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯವನ್ನು ಖರ್ಗೆರವರೇ ಸ್ವತಃ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇಲ್ಲಿ ಇಂಟರ್ಪ್ರಿಟೇಷನ್ನು ದೇರ್ ಈಸ್ 2 ಸ್ಟೇಜ್. ಮೊದಲನೇದು, ಅದಕ್ಕೆ ಬರೋದಕ್ಕೆ ಮುಂಚೆ ನಾನು ತೇಜಸ್ವಿನಿ ಮೇಡಮ್ ಅವರಿಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ಪೊಲಿಟಿಕಲ್ ವಿಚಾರಗಳು ಏನೇ ಇರಲಿ, ನಮ್ಮ ರಾಜ್ಯದವ್ರನ್ನ ಕಾರಣಕ್ಕೆ ಅವರು ಸ್ವಲ್ಪ ಮುಕ್ತವಾಗಿ ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅಷ್ಟರ ಮಟ್ಟಿಗೆ ನಾನು ತೇಜಸ್ವಿ ಮೇಡಮ್ಗೆ ಅಭಿನಂದನೆ ಹೇಳ್ತೀನಿ. ನೋಡಿ, ಒಂದು ಮಲ್ಲಿಕಾರ್ಜುನ ಖರ್ಗೆರವರ ವರ್ಚಸ್ಸು, ಯಾಕೆಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಪ್ರಪೋಸು ಮಾಡಿಲ್ಲ ಅಥವಾ ಆ ಥರದ ಉದ್ದೇಶನೇ ಇವತ್ತು ಮೀಟಿಂಗಲ್ಲಿ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಒಂದು ಡೆವಲಪ್ಮೆಂಟ್ ಆಯಿತು. ಅಲ್ಲಿ ಮಮತಾರವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಮತ್ತು ಅದನ್ನು ಇವರು ಎಂಡಾಸ್ ಮಾಡಿದ್ದಾರೆ ಕೇಜ್ರಿವಾಲರವರು. ಸೊ ಈಗ ಈ ಸುಮಾರು 28 ಪೊಲಿಟಿಕಲ್ ಪಾರ್ಟಿ ಒಂದು ಯುನೈಟಿ ಇರ್ತಕ್ಕಂಥದ್ದು ಇಂಡಿಯಾ ಒಕ್ಕೂಟ. ದೇ ವಿಲ್ ಕಮ್ ಟು ದ ಒಂದು ತೀರ್ಮಾನಕ್ಕೆ ಬರ್ತಾರೆ, ಅದರಲ್ಲೇನು ಎರಡನೇ ಪ್ರಶ್ನೆ ಇಲ್ಲ. ನಾನು ಸಾಂದರ್ಭಿಕವಾಗಿ ಈ ಬೇರೆ ಬೇರೆ ನಮ್ಮ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲೂ ಸಹ ನಾನು 2-3 ಕಡೆ ಪ್ರಸ್ತಾಪ ಮಾಡಿದ್ದೇನೆ. ಈ ಥರದ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಕರ್ನಾಟಕದಿಂದ ಮತ್ತೊಂದು ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗೋಂಥ ಅವಕಾಶ ಖರ್ಗೆರವ್ರಿಗೆ ಇದೆ ಅನ್ನೋ ಮಾತನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವೇದಿಕೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನು ಮುಂದುವರೆದ ಭಾಗ ಇವತ್ತು ಆಗ್ತಾ ಇರ್ತಕ್ಕಂಥ ಡೆವಲಪ್ಮೆಂಟು. ಸೊ ನೀವು ಮೋದಿರವ್ರಿಗೂ ಅವ್ರಿಗೂ ಹೋಲಿಕೆ ಮಾಡೋದು ಒಂದು ಕಡೆ, ಎರಡನೇದು ಇವತ್ತಿರ್ತಕ್ಕಂಥ ಇಂಡಿಯಾ ಪ್ಲಾಟ್ಫಾರಮ್ ಏನಿದೆ, ಅಂದರೆ ಎಲ್ಲ ರಾಜಕೀಯ ಪಕ್ಷಗಳನ್ನ ಭಾರತೀಯ ಜನತಾ ಪಕ್ಷ ಅಥವಾ NDAಗೆ ಪರ್ಯಾಯವಾಗಿ ತೊಗೊಂಡೋಗೋಂಥ ಒಂದು ಪ್ಲಾಟ್ಫಾರಮ್ ಏನಿದೆ, ಇಲ್ಲಿ ಕೋಆರ್ಡಿನೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೋತಾ ಇರ್ತಕ್ಕಂಥದ್ದು ಖರ್ಗೆರವರು. ಅವ್ರನ್ನ ನಾವು ಯಾವುದೇ ಸಮುದಾಯಕ್ಕೆ ನೋಡೋದಲ್ಲ, ಅವರ ಮೆಚ್ಯೂರಿಟಿ, ಒಬ್ಬ ಸ್ಟೂಡೆಂಟ್ ಕಾಂಗ್ರೆಸ್ನಿಂದ ಒಬ್ಬ ನಾಯಕರಾಗಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಎಲೆಕ್ಟೆಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಅಲ್ಲಿಂದ AICC ಅಧ್ಯಕ್ಷರಾಗಿ ಆಯ್ಕೆಯಾಗೋವರೆಗೆ ಅವ್ರು ಹೋಗಿರ್ತಕ್ಕಂಥ ದಾರಿ, ಮತ್ತು ಸುಮಾರು 50 ವರ್ಷಗಳ ಸುದೀರ್ಘವಾದಂತಹ ಸಂಸದೀಯ ಅನುಭವ. ಅಂದರೆ ಒಬ್ಬ ಶಾಸಕರಾಗಿ 1972 ಕರ್ನಾಟಕದ ಕಾಂಗ್ರೆಸ್ ಪಕ್ಷದಿಂದ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ 9 ಬಾರಿ ಶಾಸಕರಾಗಿ, 2 ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಅವರು ಯಾವತ್ತೂ ಸಹ ಈ ಸುದೀರ್ಘವಾದಂಥ ದಾರಿಯನ್ನು ಸವಿಸಿದಾರಲ್ಲ, ಅವರ ಎಕ್ಸ್ಪೀರಿಯನ್ಸು ಇವತ್ತು ದೇಶಕ್ಕೆ ಬೇಕು ಅಂತೇಳಿ ಬೇರೆ ಪಕ್ಷಗಳಿಗೆ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ಕೂಡ ಹಾಗಾದ್ರೆ ಅಧ್ಯಕ್ಷೀಯ ಮಾದರಿಯ ಚುನಾವಣೆಯನ್ನ ಎದುರಿಸುವುದಕ್ಕೆ ರೆಡಿ ಆಗಿದೆಯಾ? ನೋ, ಅಧ್ಯಕ್ಷೀಯ ಮಾದರಿಯ ಚುನಾವಣೆ ಇಲ್ಲ. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಮೋದಿ ವರ್ಸಸ್ ಖರ್ಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಹೇಳಿದ್ರೆ ಮೋದಿ ವರ್ಸಸ್ ಖರ್ಗೆ ಅದೇನೇ ಇಲ್ಲ. ನೋಡಿ, ಶುರುವಾಗುತ್ತೆ. ನಾವು ಡೆಮೋಕ್ರಸಿನಲ್ಲಿ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಪಾರ್ಲಿಮೆಂಟ್ರಿ ಸಿಸ್ಟಮ್, ಸಂಸದೀಯ ವ್ಯವಸ್ಥೆ. ಹೌದು. ನೀವು ಈ 2014ರಲ್ಲಿ ಮೋದಿರವರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಈ ದೇಶದ ಪರಿಸ್ಥಿತಿ ಏನಿತ್ತು, ಇನ್ಕ್ಲೂಡಿಂಗ್ ಸಂಘ ಪರಿವಾರ, ನೀವು ಜನಸಂಘ ಇರ್ಬೋದು, BJP ಇರ್ಬೋದು, RSS ಇರ್ಬೋದು, ಅವ್ರ ಟೀಕೆ ಏನಿತ್ತು, ಹಿಂದೆ ಚುನಾವಣೆ ನಡೀತಾ ಇದ್ದೆ ನೆಹರು ಹೆಸರು ಮೇಲೆ, ಇಂದಿರಾ ಗಾಂಧಿಯವ್ರ ಹೆಸರು ಮೇಲೆ, ಈ ಥರದ್ದಾಗ್ತಾಯಿತ್ತು. ಅವಾಗ ಅವರು ಕ್ಯಾಂಡಿಡೇಟ್ ಘೋಷಣೆ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. 2014ರ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಸಹ ಮೋದಿಯವ್ರ ಕ್ಯಾಂಡಿಡೇಟ್ ಅಂತ BJP ಘೋಷಣೆ ಮಾಡಲೇ ಇಲ್ಲ. 2019ರಲ್ಲಿ ಮಾತ್ರ ಮೋದಿನೇ 2013 ಸೆಪ್ಟೆಂಬರ್ ತಿಂಗಳಲ್ಲೇ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಹೇಳಿದ್ರು. ಅನ್ಅಫಿಷಿಯಲ್ ಆಗಿ ಮಾಡಿದ್ರು. ಇಲ್ಲ, ಬಿಜೆಪಿ ಅಧಿಕೃತವಾಗಿ ಹೇಳಿದ ಇಲ್ಲ, ಅಧಿಕೃತವಾಗಿ ಹೇಳಿಲ್ಲ. ಅಧಿಕೃತವಾಗಿ ಹೇಳಿದ್ರು ಬಿಜೆಪಿ ಅಧಿಕೃತವಾಗಿ ಅಬ್ ಕಿ ಬಾರ್ ಮೋದಿ ಸರ್ಕಾರ ಅನ್ನೋದು ಅವರ ಸ್ಲೋಗನ್ ಕೂಡ ಆಗಿತ್ತು. ಅರುಣ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ. ಯಾಕಂದ್ರೆ ಇಲ್ಲಿ ಅಧ್ಯಕ್ಷೀಯ ಮಾದರಿಯ ಚುನಾವಣೆ ಹಂಗಾದ್ರೆ ನಡೆಯುತ್ತಾ? ಪ್ರಧಾನಮಂತ್ರಿ ಹುದ್ದೆಗೆ ನಡೆಯುವಂತಹ ಚುನಾವಣೆಯಲ್ಲೂ ಕೂಡ ಅಧ್ಯಕ್ಷೀಯ ಮಾದರಿಯ ಚುನಾವಣೆಗೆ ರೆಡಿ ಆದ್ರೆ, ವೇದಿಕೆ ಸಜ್ಜಾದ್ರೆ, ಮೋದಿ ವರ್ಸಸ್ ಖರ್ಗೆ
ಯಾವ ಸ್ವರೂಪದ ಬಲಾಬಲ ಇರುತ್ತೆ, ಯಾವ ಸ್ವರೂಪದ ಒಂದು ಸ್ಪರ್ಧೆ ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.